ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಬ್ಬಕ್ಕಿನ ಉಪಯೋಗ ಮಾಡಿ 5 ರೀತಿಯ ಬೆಳಗ್ಗೆ ತಿಂಡಿ ರೆಸಿಪಿಗಳು. ಎಲ್ಲ ರೆಸಿಪಿಗಳು ಮಾಡೋದು ತುಂಬಾ ಸುಲಭ, ಟ್ರೈ ಮಾಡಿ ನೋಡಿ. ಮೊದಲನೇ ರೆಸಿಪಿ ಇನ್ಸ್ಟೆಂಟ್ ಸಬ್ಬಕ್ಕಿ ಪೊಡ್ಡು. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ. ಇದು ದೊಡ್ಡ ಗ್ಲಾಸ್ ಇದೆ, ನೀರೆಲ್ಲ ಕುಡಿತೀವಲ್ಲ ದೊಡ್ಡ ಗ್ಲಾಸು, ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅಂದರೆ ಸುಮಾರು ಒಂದು 150 ಗ್ರಾಮ್ಸಷ್ಟು ಸಬ್ಬಕ್ಕಿ ಇದೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ. ಒಂದು ಹೊತ್ತಿಗೆ ಸಬ್ಬಕ್ಕಿನ 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಸಬ್ಬಕ್ಕಿನ ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಮತ್ತೊಮ್ಮೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಸಬ್ಬಕ್ಕಿ ಮುಳುಗಿ ಅದ್ರ ಮೇಲೆ ಸುಮಾರು 1 ಇಂಚಷ್ಟು ನೀರು ನಿಂತಿರಬೇಕು. ಇಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ, ಬೆರಳಾಕಿ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಮೇಲೆ ಇಷ್ಟು ನೀರು ನಿಂತಿರಬೇಕು. ಈ ರೆಸಿಪಿನ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳಂಗಿದ್ರೆ ಸಬ್ಬಕ್ಕಿನ ರಾತ್ರಿನೇ ನೆನೆ ಹಾಕಿಡಿ, ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೊಳಂಗಿದ್ರೆ ಬೆಳಗ್ಗೆ ನೆನೆ ಹಾಕೊಂಡ್ರೆ ಸಾಕಾಗುತ್ತೆ. ಕಡಿಮೆ ಅಂದರೆ ಸುಮಾರು ಒಂದು 5 ರಿಂದ 6 ಗಂಟೆಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಸುಮಾರು ಒಂದು 5 ಅವರ್ ಆದಮೇಲೆ ಸಬ್ಬಕ್ಕಿ ಕರೆಕ್ಟಾಗಿ ಸೆಟ್ ಆಗಿದೆ, ನೀರಿನ ಅಂಶ ಇಲ್ಲ, ಉದುರುದ್ರಾಗಿದೆ. ನೋಡಿ, ಈ ರೀತಿ ಮಾಡಿ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಕರೆಕ್ಟಾಗಿ ಸೆಟ್ ಆಗಿದೆ, ಮೆತ್ತು ಕೂಡ ಆಗಿದೆ. ಸುಮಾರು ಒಂದು 5 ರಿಂದ 6 ಗಂಟೆಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳಂಗಿದ್ರೆ ರಾತ್ರಿ ನೆನೆ ಹಾಕೊಳ್ಳಿ. ಈಗ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದು ಉಪ್ಪಿಟ್ಟು ರವೆ 3/4 ಗ್ಲಾಸಷ್ಟು. ಯಾವ ಗ್ಲಾಸಲ್ಲಿ ಸಬ್ಬಕ್ಕಿನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ, ಸೇಮ್ ಗ್ಲಾಸ್ನ ಉಪಯೋಗ ಮಾಡಿದ್ದೀನಿ. ಸಬ್ಬಕ್ಕಿ ಕ್ವಾಂಟಿಟಿ ನೆಂದ ಮೇಲೆ ಜಾಸ್ತಿ ಆಗುತ್ತೆ. ನೆನೆಸ್ಕೊಳ್ಳೋಕೆ ಮುಂಚೆ ಅರ್ಧ ಗ್ಲಾಸ್ ಸಬ್ಬಕ್ಕಿನ ಉಪಯೋಗ ಮಾಡಿದ್ದೆ. ಇವಾಗ ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ರವೆ, ಅರ್ಧ ಗ್ಲಾಸಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಇಡ್ಲಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೆಯದು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು. ರವೆ ಸಬ್ಬಕ್ಕಿ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಅಷ್ಟರಲ್ಲೇ ಬೇರೆ ಸ್ಟೆಪ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು. ಕಡಲೆಬೇಳೆ ಕೆಂಪಾಗಲಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಸುಮಾರು ಒಂದು 10 ನಿಮಿಷ ಆದ್ಮೇಲೆ ಸಬ್ಬಕ್ಕಿ ರವೆ ಕೂಡ ಕರೆಕ್ಟಾಗಿ ಸೆಟ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಇದನ್ನ ತೆಳುವಾಗಿ ಕಲಿಸ್ಕೊಳಕ್ ಹೋಗ್ಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಗ್ಗರಣೆ ಹಾಕೊಂಡಿದ್ನಲ್ಲ, ಅದನ್ನ ಸೇರಿಸ್ಕೋತಾ ಇದ್ದೀನಿ. ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಕ್ಸಿಗೆ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ತುರಿ. ಮನೆಯಲ್ಲಿ ಸಬ್ಬಕ್ಸಿಗೆ ಸೊಪ್ಪು ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು, ಅಥವಾ ಮೆಂತ್ಯ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಕೊನೆಯಲ್ಲಿ ಎಲ್ಲ ಆದ್ಮೇಲೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಈನೋ ಪೌಡರ್. ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇಷ್ಟ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸೇರಿಸ್ಕೊಳಕ್ ಹೋಗ್ಬೇಡಿ, ಹಾಗೆ ಮಾಡ್ಕೋಬಹುದು. ಅಥವಾ ಈನೋ ಪೌಡರ್ ಮನೇಲಿಲ್ಲ ಅಂದ್ರೆ ಅಡುಗೆ ಸೋಡಾನ್ ಕೂಡ ಸೇರಿಸ್ಕೋಬಹುದು. ಈನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಪೊಡ್ಡೆಂಚಿನ ಮೊದಲೇ ಕಾಯ್ಕಿಟ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಸ್ವಲ್ಪ ಎಣ್ಣೆ ಕೂಡ ಸೇರಿಸಿಟ್ಕೊಂಡಿದ್ದೀನಿ. ಇದೇ ರೆಸಿಪಿಯಲ್ಲಿ ದೋಸೆ ಕೂಡ ಮಾಡ್ಕೋಬೋದು, ಅಥವಾ ಇಡ್ಲಿ ಕೂಡ ಮಾಡ್ಕೋಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರಬೇಕು, ತೆಳುವಾಗಿರಬಾರ್ದು. ಒಂದು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೆಂಪಾಗಿ ಬೆಂದ ಮೇಲೆ ತಿರುವಾಕೋಬೇಕು. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಪೊಡ್ಡೆಂಚು. ಹೇಳಿರೋ ಪ್ರಪೋರ್ಷನಲ್ಲಿ ಮಾಡಿಕೊಂಡ್ರೆ ಕಿತ್ತೋಗೋದಿಲ್ಲ. ಆದರೆ ಬೈ ಚಾನ್ಸ್ ಏನಾದರೂ ಕಿತ್ತೋಗ್ತಾ ಇದ್ರೆ ಮತ್ತೊಮ್ಮೆ ಸ್ವಲ್ಪ ರವೆನೋ ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಮತ್ತೊಮ್ಮೆ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದೇ ಬರುತ್ತೆ. ಈಗಿದಾಗಿದೆ. ಕಾಯಿ ಚಟ್ನಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಇದ್ರೂ ಕೂಡ ಸಾಕಾಗುತ್ತೆ. ಎರಡನೇ ರೆಸಿಪಿ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಬ್ಬಕ್ಕಿ ಕಿಚಡಿ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಸುಮಾರು 2 ಚಮಚದಷ್ಟು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಮೇಲೆ ಹಸಿರು ಮೆಣಸಿನಕಾಯಿನ ಹಾಕೋಬೇಕಾಗಿತ್ತು. ಏನೋ ಯೋಚನೆ ಮಾಡ್ತಾ ಮೊದಲೇ ಹಾಕೊಂಡ್ಬಿಟ್ಟೆ. ನೀವು ಸಾಸಿವೆ ಚಿಟಪಟ ಅಂದ ನಂತರ ಹಸಿರು ಮೆಣಸಿನಕಾಯಿನ ಹಾಕೊಳ್ಳಿ. ಈಗ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೋಬೇಕು. ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ, ಆಕಾರದಲ್ಲಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಉಪ್ಪು, ಆಲೂಗಡ್ಡೆ ಸಪ್ಪೆ ಇರದೇ ಇರಲಿ ಅಂತ. ಈಗ ಆಲೂಗಡ್ಡೆ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಆದರೆ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು. ಆಲೂಗಡ್ಡೆ ಹಾಕಿದ ನಂತರ ಅದು ತಳಕ್ಕೆ ಅಂಟ ಜಾಸ್ತಿ, ಕಚ್ಕೊಳ್ಳೋದು ಜಾಸ್ತಿ. ಅದಕ್ಕೋಸ್ಕರವಾಗಿ ಆಗಾಗ ಕಲಿಸ್ತಾನೆ ಇರಬೇಕು.
ಆಲೂಗಡ್ಡೆ ಬೇಸ್ಟಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಇದು ನೆನ್ಸಿಟ್ಕೊಂಡಿರೋ ಸಬ್ಬಕ್ಕಿ ಸುಮಾರು ಒಂದು 1/4 kg ಅಷ್ಟು ಇಬ್ಬರಿಗೆ ಸಾಕಾಗುತ್ತೆ ಈ ಅಳತೆಯಲ್ಲಿ. ಈ ರೆಸಿಪಿಯಲ್ಲಿ ಸಬ್ಬಕ್ಕಿ ನೆನೆಸ್ಕೊಳ್ಳೋದೇ ತುಂಬಾ ಮುಖ್ಯವಾಗಿರೋ ಅಂಶ. ಬೆಳಿಗ್ಗೆ ತಿಂಡಿಗೆ ಮಾಡ್ಬೇಕನ್ನಂಗಿದ್ರೆ ರಾತ್ರಿನೇ ನೆನೆ ಹಾಕಬೇಕು, ಅಥವಾ ನಿಮ್ಗೆ ಸಾಯಂಕಾಲ ಈವ್ನಿಂಗ್ ಸ್ನಾಕ್ ತರ ತಿನ್ನಂಗಿದ್ರೆ ಬೆಳಿಗ್ಗೆ ನೆನೆ ಹಾಕಬೇಕು. ಸಬ್ಬಕ್ಕಿನ ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ದಿರೋ ನೀರ್ನ ಸಂಪೂರ್ಣವಾಗಿ ತೆಗೆದ್ಬಿಡ್ಬೇಕು. ಆಮೇಲೆ ಕ್ಲೀನ್ ಆಗಿರೋ ನೀರ್ನ ಸಬ್ಬಕ್ಕಿ ಮುಳುಗಿ ಅದ್ರ ಮೇಲೆ 1 ಇಂಚಷ್ಟು ನೀರ್ನ ಸೇರಿಸ್ಕೋಬೇಕಾಗತ್ತೆ. ನೀರ್ನ ಸೇರಿಸಿದ್ಮೇಲೆ ತಟ್ಟೆ ಮುಚ್ಚಿಟ್ಬಿಡಿ. ಕಡಿಮೆ ಅಂದ್ರೆ ಸುಮಾರು 8 ಅವರ್ ಆದ್ರೂ ನೆನೆಸ್ಕೋಬೇಕು. 8 ಅವರ್ ಆದ್ಮೇಲೆ ಈ ರೀತಿಯಾಗಿ ಉದುರಾಗಿ ಬಿಡಿ ಬಿಡಿಯಾಗಿ ಆಗತ್ತೆ. ಇದು ಹುರ್ಕೊಂಡಿರೋ ಕಡಲೆ ಬೀಜದ ಪುಡಿ, ಸುಮಾರು 50 ಗ್ರಾಮ್ಸ್ ಅಷ್ಟು. ಕಡಲೆ ಬೀಜನ ಮೊದಲು ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ ನಂತರ ಸಂಪೂರ್ಣವಾಗಿ ತಣ್ಣಗಾಕ್ಬಿಡಿ. ಆಮೇಲೆ ಈ ರೀತಿಯಾಗಿ ತರಿಯಾಗಿ ಪುಡಿ ಮಾಡ್ಕೊಂಡು ಸೇರಿಸ್ಕೋಬೇಕು. ಕುಟ್ಟು ಸೇರಿಸಿದ್ರು ಪರವಾಗಿಲ್ಲ, ಅಥವಾ ಮಿಕ್ಸಿಯಲ್ಲಿ 1 ರೌಂಡ್ ಹಾಕೊಳ್ಳಿ ಸಾಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಕ್ಕರೆ. ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಈ 3 ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಬಾಣ್ಲೆಗೆ ಹಾಕಕ್ ಮುಂಚೆನೆ ಈ 3 ಪದಾರ್ಥಗಳನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾನೇ ಸುಲಭ ಆಗುತ್ತೆ. ಕಡಲೆ ಬೀಜದ ಪುಡಿ ಮೊದಲೇ ಹಾಕೊಳ್ಳೋದ್ರಿಂದ ಬಾಣ್ಲೆಗೆ ಹಾಕಿದ್ಮೇಲೆ ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿ ಬಿಡಿಯಾಗೇ ಇರುತ್ತೆ. ಈಗಿದಾಗಿದೆ. ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಸಣ್ಣ ಉರಿಯಲ್ಲಿ ಸುಮಾರು 5 ನಿಮಿಷ ಬೇಯಿಸ್ಕೊಂಡಿದ್ದೆ. ಮುಖ್ಯವಾಗಿ ಆಲೂಗಡ್ಡೆನ ಆಗಾಗ ಕಲಿಸ್ತಾನೆ ಇರಬೇಕು. ಇಷ್ಟ್ರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಸಿದ ನಂತರ ಇದ್ರ ಮೇಲೆ ಸ್ವಲ್ಪ ನೀರ್ನ ಚಿಮುಕ್ಸ್ಕೊಳ್ತಾ ಇದ್ದೀನಿ. ಸುಮಾರು 2 ರಿಂದ 3 ಚಮಚದಷ್ಟು, ತುಂಬಾನೇ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. 2 ರಿಂದ 3 ಚಮಚ ಸಾಕಾಗುತ್ತೆ. ಸ್ವಲ್ಪ ನೀರ್ನ ಸೇರಿಸ್ಕೊಳ್ಳೋದ್ರಿಂದ ಇದರಲ್ಲಿ ತೇವಾಂಶ ಬರುತ್ತೆ, ಡ್ರೈನೆಸ್ ಇರೋದಿಲ್ಲ, ಬೇಗ ಕೂಡ ಬೇಯುತ್ತೆ. ಸಬ್ಬಕ್ಕಿ ಹಾಕಿದ ನಂತರ 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ. ಆಗಾಗ ಕಲಿಸ್ತಾನೆ ಇರಬೇಕು. ತಳಭಾಗದಿಂದ ಕಲಸಿ. ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಸುಮಾರು 5 ನಿಮಿಷ ಆದ್ಮೇಲೆ ಸಬ್ಬಕ್ಕಿ ಉಪ್ಪಿಟ್ಟು ತಯಾರಾಗಿದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಲಿಂಬೆ ರಸನ ಹಾಕಿದ್ಮೇಲೆ ಮತ್ತೊಮ್ಮೆ ಕಲಿಸ್ಕೊಳ್ಳಿ. 5 ನಿಮಿಷ ಮುಚ್ಚಿಟ್ಬಿಡಿ, ಕರೆಕ್ಟಾಗಿ ಸೆಟ್ ಆಗಲಿ. ಈಗ ರುಚಿಕರವಾಗಿರೋ ಸಬ್ಬಕ್ಕಿ ಉಪ್ಪಿಟ್ಟು ತಯಾರಾಗಿದೆ. 3ನೇ ರೆಸಿಪಿ ಮೃದುವಾಗಿರೋ ಸಬ್ಬಕ್ಕಿ ದೋಸೆ. ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೆ ಹೋಗುತ್ತೆ. ಇದು ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಸಬ್ಬಕ್ಕಿ, 1 ಗ್ಲಾಸಷ್ಟು ಅಕ್ಕಿ, ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ. ಅಕ್ಕಿ ಸುಮಾರು 1/4 kg ಅಷ್ಟು ಉಪಯೋಗ ಮಾಡಿದ್ದೀನಿ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು 10 ದೋಸೆಗಳನ್ನ ಮಾಡ್ಕೋಬೋದು. 2 ರಿಂದ 3 ಸಾಕಾಗುತ್ತೆ. ಮೊದಲಿಗೆ 2 ಪದಾರ್ಥಗಳನ್ನ 3 ರಿಂದ 4 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಳೆದ್ಮೇಲೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದು ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊಂಡು 1 ಅವರ್ ನೆನೆ ಹಾಕಬೇಕು. ರುಬ್ಕೋಬೇಕು. ಇವಾಗ ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ದೋಸೆ ಹಿಟ್ಟದಲ್ಲಿ ಇದನ್ನು ರುಬ್ಕೋಬೇಕು. ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ, ತೆಳುವಾಗಿ ಕೂಡ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನ ರುಬ್ಬಕ್ಕೆ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಎಲ್ಲ ಕಡೆ ಸರಿಸಮಾನವಾಗಿ ಮಿಕ್ಸ್ ಆಗೋಗುತ್ತೆ. ರುಬ್ಕೊಂಡಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ರುಬ್ಕೊಂಡ್ಮೇಲೆ ಕೂಡ ಸಬ್ಬಕ್ಕಿ ಸಣ್ಣ ಸಣ್ಣ ತುಂಡುಗಳು ಕಾಣೋ ಚಾನ್ಸಸ್ ಇರುತ್ತೆ. ಸಬ್ಬಕ್ಕಿನ ಕೇವಲ 1 ಅವರ್ ಅಷ್ಟೇ ನೆನೆ ಹಾಕಿದ್ದು, ಅದಕ್ಕೋಸ್ಕರ. ಆದರೆ ಚಿಂತೆ ಬೇಡ. ಹೆಂಚು ಮೇಲೆ ಹಾಕಿ ದೋಸೆನ ಬೇಯಿಸ್ಕೊಳ್ಳೋವಾಗ ಇದು ಕೂಡ ಚೆನ್ನಾಗಿ ಬೆಂದೋಗುತ್ತೆ, ಏನು ಗೊತ್ತಾಗೋದಿಲ್ಲ. ಆಮೇಲೆ ದೋಸೆ ಮಾಡಿದ್ಮೇಲೆ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇದು ಇನ್ಸ್ಟೆಂಟ್ ರೆಸಿಪಿ, ದಿಢೀರನೆ ಮಾಡೋ ರೆಸಿಪಿ. ಅದಕ್ಕೋಸ್ಕರವಾಗಿ ಹೀನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಅಥವಾ 6 ರೂಪಾಯಿದು 1 ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಬದಲಾಗಿ ಮನೇಲಿ ಅಡುಗೆ ಸೋಡಾ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಈನೋ ಪೌಡರ್ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಮಾಡ್ಕೊಳ್ಳೋಂಗಿದ್ರೆ ಇದಕ್ಕೆ ರುಬ್ಕೊಳ್ಳೋವಾಗ ಅರ್ಧ ಗ್ಲಾಸಷ್ಟು ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ಕೂಡ ಸೇರಿಸ್ಕೋಬೇಕಾಗತ್ತೆ. ಉದ್ದಿನ ಬೇಳೆನ ಸೇರಿಸ್ಕೊಂಡು ರುಬ್ಬಿ ಆಮೇಲೆ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಬಿಡಬೇಕು. ಹಿಟ್ಟು ಚೆನ್ನಾಗಿ ಉಳಿ ಬರಬೇಕಂದ್ರೆ. ಇವತ್ತು ನಾನು ಮಾಡ್ತಾ ಇರೋದು ಇನ್ಸ್ಟೆಂಟ್ ಸಬ್ಬಕ್ಕಿ ದೋಸೆ, ಅದಕ್ಕೋಸ್ಕರವಾಗಿ ಉದ್ದಿನ ಬೇಳೆನ ಉಪಯೋಗ ಮಾಡ್ತಾ ಇಲ್ಲ. 6 ರೂಪಾಯಿದು ಏನೋ ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ. ಏನೋ ರೆಗ್ಯುಲರ್ ಅಥವಾ ಏನೋ ಹಾಕ್ಕೊಳ್ದೆ ಅಕ್ಕಿ ಸಬ್ಬಕ್ಕಿನ ರುಬ್ಕೊಂಡು ಅದೇ ರೀತಿಯಾಗಿ ಕೂಡ ದೋಸೆ ಮಾಡ್ಕೋಬೋದು. ದೋಸೆ ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ದೋಸೆ ಹಾಕ್ಕೊಳ್ಳೋವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಬೇಯಿಸ್ಕೊಳ್ಳೋವಾಗ ಹೈ ಫ್ಲೇಮ್. ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಸೆಟ್ ದೋಸೆ ಥರ ದಪ್ಪ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ತಿರ್ವಾಕೋತಾ ಇದ್ದೀನಿ. ದೋಸೆ ಸ್ವಲ್ಪ ದಪ್ಪ ಮಾಡ್ಕೊಂಡಿರೋದ್ರಿಂದ 2 ಕಡೆ ಬೇಯಿಸ್ಕೊಂಡ್ರೆ ಒಳ್ಳೆಯದು.
ಈ ದೋಸೆ ಕೆಂಪಾಗಿ ಏನು ಬರೋದಿಲ್ಲ, ಫರ್ಮೆಂಟೇಷನ್ ಕೂಡ ಆಗಿಲ್ಲ, ಹಿಟ್ಟುಳಿ ಬಂದಿಲ್ಲ, ಯಾವುದೇ ರೀತಿಯಾಗಿರೋ ಬೇಳೆ ಕೂಡ ಉಪಯೋಗ ಮಾಡಿಲ್ಲ. ಅದಕ್ಕೋಸ್ಕರ ಈಗ ಇದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ರೆಸಿಪಿ ಸಬ್ಬಕ್ಕಿ ಇಡ್ಲಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕೆಂಪಾಗ್ಲಿ. ಈಗ ಕಡಲೆಬೇಳೆ ಕೆಂಪಾಗಿದೆ. ಗೋಡಂಬಿ ಸುಮಾರು 10ರಿಂದ 12 ಕಡಲೆಬೇಳೆ ಕೆಂಪಾದ್ಮೇಲೆ ಗೋಡಂಬಿನ ಹಾಕೋಬೇಕು. ಗೋಡಂಬಿ ಬೇಗ ಕೆಂಪಾಗೋಗುತ್ತೆ. ಕಡಲೆಬೇಳೆ ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇದು 1 ಗ್ಲಾಸ್ ಅಷ್ಟು ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡಬಹುದು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು 12 ಇಡ್ಲಿಗಳನ್ನ ಮಾಡ್ಕೋಬಹುದು. ರವೆ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸುಮಾರು 3 ರಿಂದ 4 ನಿಮಿಷ ಸಣ್ಣ ಉರಿಲಿ ಇಟ್ಕೊಂಡು ರವೆನ ಉರಿಬೇಕು. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸುಮಾರು 4 ರಿಂದ 5 ನಿಮಿಷ ಆದ್ಮೇಲೆ ಗ್ಯಾಸ್ ಸ್ಟವ್ನ ಸಣ್ಣ ಉರಿಲಿ ಇಟ್ಕೊಂಡು ರವೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರವೆ ಕ್ರಿಸ್ಪಿ ಆಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ತುಂಬಾನೇ ಜಾಸ್ತಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟಲ್ಲೇ ಮತ್ತೊಂದು ಸ್ಟೆಪ್ ಇದೆ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದು ಸಬ್ಬಕ್ಕಿ 3/4 ಗ್ಲಾಸ್ ಅಷ್ಟು. ಇದನ್ನ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು, ರವೆ ತರ. ಮಿಕ್ಸಿ ಸಣ್ಣ ಜಾರನ್ನು ಕೂಡ ಉಪಯೋಗ ಮಾಡ್ಬೋದು ಇದನ್ನ ಪುಡಿ ಮಾಡ್ಲಿಕ್ಕೆ. ಸಬ್ಬಕ್ಕಿನ ಪುಡಿ ಮಾಡ್ಕೊಂಡಿದ್ದಾಗಿದೆ. ಹುರ್ಕೊಂಡಿರೋ ರವೆ ಕೂಡ ತಣ್ಣಗಾಗಿದೆ. ಅದಕ್ಕೆ ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು 1 ಗ್ಲಾಸ್ ಅಷ್ಟು ಮೊಸರು. ಗಟ್ಟಿಯಾಗಿರೋ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. 1 ಗ್ಲಾಸ್ ಅಷ್ಟು ಮೊಸರು ಸಾಕಾಗತ್ತೆ. 1 ಗ್ಲಾಸ್ ಮೊಸರು ಹಾಕೊಂಡ್ಮೇಲೂ ಹಿಟ್ಟೇನಾದ್ರೂ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಲಿ ಇದ್ರೆ ಮತ್ತೊಮ್ಮೆ ಸ್ವಲ್ಪ ಮಜ್ಜಿಗೆನೋ ಅಥವಾ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನ ಸುಮಾರು 1 ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು, ರೆಸ್ಟ್ ಮಾಡಕ್ ಬಿಡಬೇಕು. ರವೆ ಸಬ್ಬಕ್ಕಿ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು, ಸೆಟ್ ಆಗಬೇಕು. ಅರ್ಧ ಗಂಟೆ ಆದಮೇಲೆ ಗಟ್ಟಿ ಬಂದಿದೆ. ರವೆ ಕೂಡ ನೀರನ್ನ ಇರುತ್ತೆ, ಸಬ್ಬಕ್ಕಿ ಕೂಡ ನೀರನ್ನ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಅಥವಾ ಮೊಸರು ಜಾಸ್ತಿ ಇದ್ರೆ ಮತ್ತೊಮ್ಮೆ ಮೊಸರನ್ನ ಹಾಕೊಂಡು ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಕನ್ಸಿಸ್ಟೆನ್ಸಿನ. ಸುಮಾರು 1 ಅರ್ಧ ಇಡಿಯಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅಥವಾ ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಸಬ್ಬಕ್ಸಿಗೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಈನೋ ಪೌಡರ್ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಅಥವಾ 6 ರೂಪಾಯಿದು 1 ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ಫುಲ್ ಹಾಕೋಬೇಕಾಗತ್ತೆ. ಇದು ಇನ್ಸ್ಟೆಂಟ್ ರೆಸಿಪಿ. ಹಿಟ್ಟಿಗೆ ಹುಳಿ ಬರಲಿಕ್ಕೆ ಸಮಯ ಕೊಟ್ಟಿಲ್ಲ, ಅದಕ್ಕೋಸ್ಕರ ಸೇರಿಸ್ಕೋಬೇಕಾಗತ್ತೆ. ಈನೋ ಪೌಡರ್ ಅಥವಾ ಅಡುಗೆ ಸೋಡಾನ ಹಾಕೊಳ್ಳಿಲ್ಲ ಅಂದರೆ ರೆಸಿಪಿ ಚೆನ್ನಾಗಿ ಬರಲ್ಲ, ಟ್ರೈ ಮಾಡೋಕ್ಕೆ ಹೋಗಬೇಡಿ. ಫ್ಲ್ಯಾಟಾಗಿ ಬಂದ್ಬಿಡುತ್ತೆ, ಗಟ್ಟಿಯಾಗಿ ಕೂಡ ಬರುತ್ತೆ. ಇಡ್ಲಿ ಉಬ್ಬೋದಿಲ್ಲ. ಅಥವಾ ಹಾಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಈನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೋತಾ ಇದ್ದೀನಿ. ಎಣ್ಣೆ ಸವರದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಗೋಡಂಬಿನ ಸೇರಿಸಿಟ್ಟಿದ್ದೀನಿ. ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೋಬಹುದು. ಇದನ್ನ ಸ್ಟೀಮ್ ಮಾಡ್ಕೋಬೇಕು. ಸುಮಾರು 10 ರಿಂದ 12 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು. ಈಗ ಇಡ್ಲಿ ಸ್ಟೀಮ್ ಆಗಿದೆ. ಸ್ಟೀಮ್ ಆಗಿದ ತಕ್ಷಣನೇ ಪ್ಲೇಟಿಂದ ತೆಗಿಯಕ್ಕೆ ಹೋಗ್ಬೇಡಿ, ತುಂಬಾನೇ ಸಾಫ್ಟ್ ಆಗಿರುತ್ತೆ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸ್ಟೀಮ್ ಆದ್ಮೇಲೆ ಸುಮಾರು 10 ನಿಮಿಷ ಮತ್ತೊಮ್ಮೆ ರೆಸ್ಟ್ ಮಾಡಕ್ ಬಿಡಿ, ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ. ಕೊನೆ ರೆಸಿಪಿ ಸಬ್ಬಕ್ಕಿ ಪಾಯಸ ಮದುವೆ ಮನೆ ಶೈಲಿಯಲ್ಲಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಇದು ಒಣ ದ್ರಾಕ್ಷಿ, ಗೋಡಂಬಿ. ಇದ್ರ ಕ್ವಾಂಟಿಟಿನ ನಿಮ್ಗೆ ಯಾವ ರೀತಿ ಇಷ್ಟ ಅದ್ರ ಪ್ರಕಾರವಾಗಿ ಉಪಯೋಗ ಮಾಡಿ. ಇದ್ರ ಜೊತೆಗೆ ಪಿಸ್ತಾ, ಬಾದಾಮಿ, ಖರ್ಜೂರನ್ ಕೂಡ ಉಪಯೋಗ ಮಾಡ್ಬೋದು. ಒಣ ದ್ರಾಕ್ಷಿ, ಗೋಡಂಬಿ ಕೆಂಪಾಗಬೇಕು. ಒಣ ದ್ರಾಕ್ಷಿ ಉಬ್ಬುತ್ತೆ ಕೂಡ. ಈಗ ಗೋಡಂಬಿ ಕೆಂಪಾಗಿದೆ, ಒಣ ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬಿದೆ. ಹಾಲನ್ನ ಸೇರಿಸ್ಕೋತಾ ಇದ್ದೀನಿ. ಸುಮಾರು 1 ಲೀಟರ್ ಅಷ್ಟು. ಮೊದಲೇ ಕಾಯಿಸಿಟ್ಕೊಂಡಿರೋ ಹಾಲು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು 6 ರಿಂದ 7 ಜನಕ್ಕೆ ಸಾಕಾಗುತ್ತೆ. ಅಥವಾ ಈ ಕ್ವಾಂಟಿಟಿ ತಿನ್ನೋರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ, ಎಷ್ಟು ಕ್ವಾಂಟಿಟಿ ಇಷ್ಟ ಅದ್ರ ಪ್ರಕಾರವಾಗಿ ಹಾಲನ್ನ ಉಪಯೋಗ ಮಾಡಿ. ಏಲಕ್ಕಿ ಸುಮಾರು 2 ರಿಂದ 3 ಅಷ್ಟು, ಸಿಪ್ಪೆ ಸಹಿತವಾಗಿ. ಏಲಕ್ಕಿ ಪುಡಿ ಇದ್ರೆ ಮನೇಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಹಾಲನ್ನ ಕುದಿಸ್ಕೋಬೇಕು. ಬೇಗನೆ ಆಗ್ಬೇಕನ್ನಂಗಿದ್ರೆ ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಆಗಾಗ ಕಲಿಸ್ತಾ ಇರಬೇಕು. ಈಗ ಹಾಲು ಚೆನ್ನಾಗಿ ಕಾದಿದೆ, 1 ಕುದಿ ಬಂದಿದೆ. ಇದು ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ, ಸುಮಾರು 100 ಗ್ರಾಮ್ಸ್ ಅಷ್ಟು ಸಬ್ಬಕ್ಕಿನ ಉಪಯೋಗ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಪಾಯಸ ಮಾಡ್ಕೊಳಂಗಿದ್ರೆ
ಬೆಳಗ್ಗೆ ಸುಮಾರು ಒಂದು 10 ಗಂಟೆಗೆ ಸಬ್ಬಕ್ಕಿ ನೆನೆ ಹಾಕೊಂಡ್ರೆ ಸಾಕಾಗುತ್ತೆ. ಮೊದಲು ಸಬ್ಬಕ್ಕಿನ ಚೆನ್ನಾಗಿ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದ್ಬಿಡ್ಬೇಕು. ಆಮೇಲೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೋಬೇಕು. ಸಬ್ಬಕ್ಕಿ ಮುಳುಗಿ ಅದ್ರ ಮೇಲೆ 1 ಇಂಚಷ್ಟು ನೀರನ್ನ ಬಿಡಬೇಕು. 2 ರಿಂದ 3 ಗಂಟೆಗಳ ಕಾಲದಲ್ಲಿ ಈ ರೀತಿಯಾಗಿ ಹಗೂರವಾಗಿ ಮೆತ್ತಗಾಗೋಗುತ್ತೆ ಸಬ್ಬಕ್ಕಿ. ಮೊದಲೇ ಹೇಳ್ದಂಗೆ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಬೆಳಗ್ಗೆ ನೆನೆ ಹಾಕೊಳ್ಳಿ. ಸುಮಾರು ಒಂದು 10 ಗಂಟೆಗೆ ನೆನೆ ಹಾಕೊಂಡ್ರೆ ಸಾಕಾಗತ್ತೆ. ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಸಾಯಂಕಾಲ ನೆನೆ ಹಾಕೊಂಡ್ರೆ ಸಾಕು. 100 ಗ್ರಾಮ್ಸಷ್ಟು ಸಕ್ಕರೆ, ಸಿಹಿನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು. ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮ್ ಅಥವಾ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಕುದಿಸ್ಕೋಬೇಕು. ಸಬ್ಬಕ್ಕಿ ಮೆತ್ತಗಾಗಬೇಕು. ಆದರೆ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಸುಮಾರು ಒಂದು 5 ನಿಮಿಷ ಆದಮೇಲೆ ಮದುವೆ ಮನೆ ಪಾಯಸ ಅಥವಾ ಹೋಟೆಲ್ ಪಾಯಸ ರೆಡಿಯಾಗಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಅಥವಾ ಇದಕ್ಕಿಂತಲೂ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ತಣ್ಣಗಾದ್ಮೇಲೆ ಇದು ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಟ್ರೈ ಮಾಡಿ ನೋಡಿ, ತುಂಬಾ ಸುಲಭ, ಡಿಫ್ರೆಂಟಾಗಿರುತ್ತೆ, ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.